ಅಯ್ಯೋ, ನಮ್ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ. ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ. ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ. ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ ಹೇಳುವ ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ಕೇಳುಗರೆ, ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೆಲವೊಬ್ಬರು ಇವತ್ತು ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಜಗಲಿಕಟ್ಟೆನ ಪ್ರಸ್ತುತಪಡಿಸ್ತಿದ್ದೀವಿ. ಜಗಲಿಕಟ್ಟೆಯಲ್ಲಿ ನಮ್ಮ ಹಿರಿಯ ನಾಗರಿಕರು ಕೂತು ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಹಾಗೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಇವತ್ತು ಜಗಲಿಕಟ್ಟೆಯಲ್ಲಿ ನಮ್ಮ ಹಿರಿಯರು ಪ್ರಸ್ತುತಪಡಿಸುತ್ತಿರುವಂತಹ ವಿಷಯ ನಮ್ಮ ಆಕಾಶದಲ್ಲಿ ಇರುವಂತಹ ತ್ಯಾಜ್ಯಗಳ ಬಗ್ಗೆ ಮಾತನಾಡ್ತಿದ್ದಾರೆ ಇವತ್ತಿನ ಜಗಲಿಕಟ್ಟೆಯಲ್ಲಿ. ಬನ್ನಿ ಕೇಳುಗರೆ, ನಾನಂತೂ ತುಂಬ ಕುತೂಹಲದಿಂದ ಇದ್ದೀನಿ ಈ ತಂತ್ರಜ್ಞಾನದ ಕಸದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ. ಹಾಗೆ ನಮ್ಮ ಹಿರಿಯರು ಸಹ ತುಂಬ ಚಟುವಟಿಕೆಯಿಂದ ಇದ್ದಾರೆ ಈ ಒಂದು ವಿಷಯನ ತಿಳಿಸೋದಕ್ಕೆ ಜಗಲಿಕಟ್ಟೆಯಲ್ಲಿ. ಬನ್ನಿ ಹಾಗಾದರೆ ಇನ್ಯಾಕೆ ತಡ, ಕಾರ್ಯಕ್ರಮ ಕೇಳಿ ಬರೋಣ. ಜಗಲಿಕಟ್ಟೆ. ಏನು ಪದ್ಮಕ್ಕ, ಯಾವಾಗೂ ರೇಡಿಯೋ ಓದ್ಕೊಂಡ್ಬಿಟ್ಟಿದ್ದೆ, ಇವತ್ತು ನೋಡ್ರೆ ಪೇಪರ್ ಎತ್ಕೊಂಡ್ಬಿಟ್ಟಿದ್ದಲ್ಲ, ಯಾಕೆ ಪದ್ಮಕ್ಕ? ಅಯ್ಯೋ ಪುಟ್ಟಕ್ಕ, ವಿಷಯ ಐತೆ ಇರು. ವಿಮ್ಲಕ್ಕ, ರಾಮಕ್ಕ ಎಲ್ಲ ಬರಲಿ, ಆಮೇಲೆ ಹೇಳ್ತೀನಿ ನಾನು ಇವತ್ತು ಏನಕ್ಕೆ ಪೇಪರ್ ಎತ್ಕೊಂಬಂದಿದ್ದೀನಿ ಅಂತ. ಯಾಕೆ ಇವ್ರು ಇನ್ನೂ ಬರಲೇ ಇಲ್ವೇ ಜಗಲಿಕಟ್ಟೆಗೆ? ಏನು ಸಮಾಚಾರ? ನಾನು ಬರ್ತಾ ಇದ್ದೀನಿ, ಒಂದು 2 ನಿಮಿಷ. ಓ, ವಿಮ್ಲಕ್ಕಂದು ಯಾವಾಗಲೂ 2 ನಿಮಿಷ ಆಗೋಯ್ತು. ಎಷ್ಟು ವರ್ಷ ಆದ್ಮೇಲೆ ಜಗಲಿಕಟ್ಟೆಗೆ ಬರ್ತಾ ಇದೀಯಾ ವಿಮ್ಲಕ್ಕೋ? ನನ್ನನ್ನು ಮರ್ತ್ಬಿಟ್ಟಿದ್ರಲ್ಲ, ಅದಕ್ಕೆ ಇವಾಗ ನಿಮ್ ಜಗಲಿಕಟ್ಟೆಗೆ ನಾನು ಬರೋಣ ಅಂತ ಬರ್ತಾ ಇದ್ದೀನಿ. ಏನಾನೋ ಒಂದು ಹೊಸ ವಿಷಯ ತಿಳ್ಕೊಳ್ಬಹುದಲ್ವಾ? ನಿಜ ನಿಜ ನಿಜ, ಬಾ ಬಾ ಬಾ. ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಿನ್ ಜಗಲಿಕಟ್ಟೆಗೆ ಬರ್ತಾ ಇರೋದು.
ವಿಮ್ಲಕ್ಕ ಇರು ಬರ್ತಾ ಇದೀನಿ ನಾನು ಆವಾಗ್ಲಿಂದ ಕರೀತಾ ಇದೀನಿ ನಿನ್ ಕಿವಿನೇ ಕೇಳಿಸ್ತಾ ಇಲ್ಲ ಎಲ್ಲಕ್ಕಾಗಿತ್ತು ಇಷ್ಟು ದಿವಸ ಏನ್ ಮಾಡೋದ್ ಇರ್ತಾವಲ್ಲ ಕೆಲ್ಸಗಳು ಹಂಗಾಗಿ ಬರಕ್ ಆಗ್ಲಿಲ್ಲ ಆದ್ರೆ ಇವತ್ತೆಲ್ಲ ನಾವು ಮುಖಾಮುಖಿ ಕೂತ್ಕೊಂಡು ಮಾತಾಡುವಂತ ಅವಕಾಶ ಸಿಕ್ಕಿದೆ. ನಿಜಾನೇ ನಿನ್ನನ್ನು ನೋಡಿ ಎಷ್ಟೋ ದಿನ ಆಗೋಗೈತೆ ಬಾ 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 ಕೂತ್ಕೋ. ಪದ್ಮಕ್ಕ ಏನೋ ಹೊಸ ವಿಷಯ ಇಟ್ಕೊಂಡ್ ಬಂದಿದಂಗ ಅದೇ ಪೇಪರ್ ಇಟ್ಕೊಂಡ್ ಬಂದ್ಬಿಟ್ಟೈತೆ. ಓ ಎಲ್ಲರಿಗೂ ನಾನು ಪೇಪರ್ ಹಿಡ್ಕೊಂಬಂದಿರೋದ್ರ ಬಗ್ಗೆನೇ ಯೋಚನೆ. ಅಯ್ಯೋ ನಾನು ಮತ್ತೆ ಯಾವಾಗಲೂ ರೇಡಿಯೋ ಹಿಡ್ಕೊಂಬಂದು ನಿಮಗೆ ಈ ಮಾಹಿತಿ ಕೇಳೋಣ ಆ ಮಾಹಿತಿ ಕೇಳೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದೆ. ಇವತ್ತು ಪೇಪರ್ ಹಿಡ್ಕೊಂಬಂದಿದ್ದೀನಿ ನೋಡು. ಯಾಕೆ ಇವತ್ತು ಪೇಪರ್ ಹಿಡ್ಕೊಂಬಂದಿದ್ದೀನಿ ಅಂದರೆ ನಿಜವಾಗ್ಲೂ ನಮ್ಮ ಜಗ್ಲಿಕಟ್ಟೆಗ ನಾವು ಎಂತೆಂಥ ವಿಷಯಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ತಿಳ್ಕೊಬೇಕಾಗಿರೋ ವಿಷಯ ತುಂಬಾ ಒಳ್ಳೆ ವಿಷಯ ಅಕ್ಕ. ಹಾಗೆ ನಮಗೆಲ್ಲರಿಗೂ ಆಶ್ಚರ್ಯ ಆಗೋ ವಿಷಯ ಅಂತಲೇ ಹೇಳ್ಬೋದು. ತುಂಬಾ ಕುತೂಹಲ ಆಗ್ತಾ ಇದೆ, ಬೇಗ ಹೇಳಿ ಪದ್ಮಕ್ಕ. ಅಲ್ಲ ಕಣಕ್ಕ, ಆಶ್ಚರ್ಯ ಪಡೋ ಅಂತ ವಿಷಯ ಏನಿದೆ ಕಣಕ್ಕ ಈ ಪೇಪರ್ ಒಳಗೆ? ಅದ್ ಹೇಳಕ್ ಹೇಳ್ಬಿಡಕ್ಕೋ, ನಾನು ಅಷ್ಟೇ ಕೇಳ್ಬಿಡ್ತೀನಿ ಅತ್ತಗೆ. ಅಯ್ಯ ಪುಟ್ಟಕ್ಕ, ಇನ್ನೇನಿರುತ್ತೆ ನಿನಗೆಲ್ಲ ಗೊತ್ತಿರೋ ಹಾಗೆ ನನಗೆ ಸ್ವಲ್ಪ ಈ ವಿಜ್ಞಾನ, ಆಕಾಶ, ಭೂಮಿ ಇದೆಲ್ಲ ಅಂದರೆ ಸ್ವಲ್ಪ ಕುತೂಹಲ ಜಾಸ್ತಿ ಅಂತ ನಿಮಗೆ ಗೊತ್ತಲ್ಲ. ಅದ್ ಮಾತ್ರನೇ ಅಲ್ಲ ಪದ್ಮಕ್ಕ, ಹಿಂಗೆಲ್ಲಾ ವಿಚಾರದಲ್ಲಿ ತಿಳ್ಕೋಬೇಕು, 4 ಜನಕ್ಕೆ ಕೇಳ್ಬೇಕು ಅನ್ನೋ ಒಂದು ಕುತೂಹಲ ಐತೆ. ಅದ್ ತುಂಬಾ ಒಳ್ಳೇದು. ನಮ್ಮಂತವ್ರಿಗೆ ಓದಕ್ ಆಗೋದಿಲ್ಲ, ಮಾಡಿಲ್ಲ. ನಿನ್ನಂತವ್ರು ಹೇಳಿದ್ರೆ ಕೇಳಿಸ್ಕೊಂತೀವಿ. ಅಲ್ಲ, ಇದ್ರ ಜೊತೆಗೆ ಈ ಪದ್ಮಕ್ಕ ಹೇಳೋ ವಿಚಾರಗಳ ಬಗ್ಗೆ ಎಷ್ಟೋ ಜನ ತಿಳ್ಕೊಂಡು ಅವರಲ್ಲಿ ಅವ್ರು ಅದನ್ನ ಅಳವಡಿಸ್ಕೊಂಡು ಎಷ್ಟೋ ಬದಲಾವಣೆಗಳು ತಗೊಂಡಿದ್ದಾರೆ. ಅಯ್ಯೋ ಜಾಸ್ತಿ ಹೊಗಳ್ಬೇಡ್ರಿ ಕಣಕ್ಕೋ, ನಾನೇನು ಅಂಥ ವಿಷಯನೆಲ್ಲ ತಿಳ್ಕೊಂಡಿಲ್ಲ. ಏನೋ ಒಂಚೂರು ನಮ್ಮ ಅಪ್ಪ ಅಮ್ಮ ಓದಿಸಿದ್ದಕ್ಕೆ ಪೇಪರ್ ಓದೋದು, ಟಿ ವಿಯಲ್ಲಿ ಬರೋ ವಿಷಯಗಳನ್ನ ಅರ್ಥ ಮಾಡ್ಕೊಳೋದು ಕಲ್ತಿದ್ದೀನಿ. ಅಷ್ಟು ಬಿಟ್ಟರೆ ಅದಕ್ಕಿಂತ ಇನ್ನೇನು ದೊಡ್ಡವಾಗೇನು ಓದಿಲ್ಲ. ಹೇಳ್ತೀನಿ ವಿಮ್ಲಕ್ಕ, ನಿನ್ನ ಕುತೂಹಲ ಜಾಸ್ತಿ ಐತೆ ಅಂತ ನನಗೆ ಗೊತ್ತು. ಅದರಲ್ಲೂ ಇವತ್ತು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀವಿ. ನಿಮಗೆಲ್ಲ ತುಂಬ ಕುತೂಹಲ ಅಂತ ನನಗೆ ಗೊತ್ತು. ಇವಾಗ ನಮಗೆ ಭೂಮಿ ಮೇಲೆ ಹೆಂಗೆ ತ್ಯಾಜ್ಯ ಅಂದರೆ ಕಸ ಅಂತ ನಾವು ನೋಡ್ತೀವೋ, ಅದೇ ರೀತಿ ಆಕಾಶದ ಮೇಲೇನೂ ಐತಂತೆ ಕಸ. ನಿಮ್ಗಿದು ಗೊತ್ತಿತ್ತಾ? ನೋಡು, ನಾವೇನೇ ಎಸೆದ್ರು ಭೂಮಿಗೆ ವಾಪಸ್ ಬಂದು ಬಿಡುತ್ತೆ. ಅದು ಯಾರಪ್ಪ ಆಕಾಶಕ್ಕೆ ತಗೊಂಡೋಗಿ ಕಸ ಹಾಕವ್ರೆ ಅಂತ ಯೋಚನೆ ಮಾಡ್ಬೋದಲ್ಲ ನೀವು. ಆಕಾಶದಲ್ಲಿ ಕಸ ಇದೆ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ನಿಜ ಕಣಕ್ಕ, ಅದನ್ನೇ ಇವತ್ತು ಟೆಕ್ನಾಲಜಿ, ತಂತ್ರಜ್ಞಾನ ಆವಿಷ್ಕಾರ ಅಂತ ಕರೀತಾರಲ್ವಾ. ತಂತ್ರಜ್ಞಾನ ಆವಿಷ್ಕಾರ ಮಾಡಿಬಿಟ್ಟಿದ್ದೀವಿ ಅಂತ. ಆ ತಂತ್ರಜ್ಞಾನದ ಆವಿಷ್ಕಾರದಿಂದಲೇ ಆಕಾಶದಾಗ ಅಷ್ಟೊಂದು ಕಸ ಮಾಡಿಕ್ಕವ್ರೆ. ಇದಕ್ಕೆ ಬಾಹ್ಯಾಕಾಶ ತ್ಯಾಜ್ಯ ಅಂತ ಕರೀತಾರೆ. ಅಂದರೆ ಆಕಾಶದ ಮೇಲೆ ಕಸ ಉತ್ಪತ್ತಿ ಮಾಡೋದು ಅಂತ. ಇದ್ರ ಬಗ್ಗೆ ಪೇಪರಾಗ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ರು. ಅದಕ್ಕೆ ಅದನ್ನು ನಿಮ್ಗೆ ಓದಿ ತಿಳಿಸೋಣ ಅಂತ ಪೇಪರೇ ತೊಗೊಂಬಂದ್ಬಿಟ್ಟಿದ್ದೀನಿ. ಏನು ಗೊತ್ತೇನಕ್ಕ, ಈ ಬಾಹ್ಯಾಕಾಶಕ್ಕೆ ನಾವು ಈ ರಾಕೆಟು, ಬಿಡಿ ಭಾಗಗಳು ಏನೇನೋ ಎಲ್ಲ ಕಳಿಸ್ತೀವಲ್ಲ, ಅದು ಈ ಉಪಗ್ರಹ ಅಂತೆಲ್ಲ ಕರೀತಾರಲ್ಲ, ಅದು 1958ರಾಗ, ಎಷ್ಟರಾಗ ಹೇಳೋ, 1958ರಾಗ ಮೊದಲನೇ ಬಾರಿಗೆ ಈ ಅಮೇರಿಕದ ವ್ಯಾನ್ ಗಾರ್ಡ್ ಅಂತ ಒಂದು ಉಪಗ್ರಹನ ಕಳಿಸಿದ್ರಂತೆ. ಅಂದರೆ ಉಪಗ್ರಹ ಹೋಯ್ತಂತೆ ಬಾಹ್ಯಾಕಾಶಕ್ಕೆ. ಅಲ್ಲಿಂದ ಈ ಬಾಹ್ಯಾಕಾಶಕ್ಕೆ ಕಳಿಸುವಂತಹ ಕಸದ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳ್ಬೋದು. ಅಂದರೆ ಅದು ಮನುಷ್ಯನು ಭೂಮಿ ಆಚೆಗೆ, ಇದು ಫಸ್ಟ್ ಸಲ 1958ರಲ್ಲಿ ನಮ್ಮ ಮನುಷ್ಯನಿಂದ ಆಕಾಶದೊಳಗಡೆ ಸೃಷ್ಟಿಯಾದಂತಹ ಕಸ ಅಂತ ಹೇಳ್ಬೋದು. ಇನ್ನು ಬಾಹ್ಯಾಕಾಶದಲ್ಲಿ ಮಾನವ ನಿರ್ಮಿತವಾದ 10 ಸೆಂಟಿಮೀಟರ್ಗೂ ಹೆಚ್ಚು ಗಾತ್ರದ ಸುಮಾರು 27,000 ವಸ್ತುಗಳಿದೆಯಂತೆ ಬಾಹ್ಯಾಕಾಶದಲ್ಲಿ ನಾವು ಮಾನವ ನಿರ್ಮಿತ ಮಾಡಿರುವಂತಹ ಕಸ. ಇನ್ನು ಅಮೇರಿಕದ ಬಾಹ್ಯಾಕಾಶ ಸಂಶೋಧನೆ ಐತಲ್ಲ, ನಾಸಾನೋ ಪಾಸಾನೋ ಅಂತ ಕರೀತಾರಲ್ಲಪ್ಪ, ಅವರು ಅಂದಾಜಿಸಿರೋದು ಇಷ್ಟು ಕಸ ಇದೆ ಅಂತ. ಇವೆಲ್ಲನ ನಾವು ಬಾಹ್ಯಾಕಾಶದ ತ್ಯಾಜ್ಯ ಅಂತ ಕರೆಯೋದ್ರ ಜೊತೆಗೆ ಅದನ್ನು ವರ್ಗೀಕರಿಸಿದಾರಂತೆ. ಮತ್ತು ಇದು ಭವಿಷ್ಯದಲ್ಲಿ ಏನು ನಮಗೇನು ಪ್ರಯೋಜನ ಇಲ್ಲಂತೆ ಇದರಿಂದ. ಈ ಹಳೆ ಉಪಗ್ರಹಗಳು, ರಾಕೆಟ್ ಅವಶೇಷಗಳು, ಉಪಗ್ರಹ ಇದೆಲ್ಲ ಐತಲ್ಲ,
ಇದೆಲ್ಲ ನಿಧಾನವಾಗಿ ಒಂದೊಂದೇ ಬಿಡಿ ಭಾಗಗಳಾಗಿ ತುಣುಕುಗಳಾಗಿ ಒಂದು ವಿಭಾಗ ಆಗಿ ಈ ಒಂದು ಧೂಳಿನ ಕಣ ರೂಪದಲ್ಲಿ ಬಾಹ್ಯಾಕಾಶದಲ್ಲಿ ಉಳಿದುಕೊಳ್ತಾವಂತೆ. ಮತ್ತು ಇಲ್ಲಿ ಇನ್ನೂ ಒಂದು ವಿಷಯ ಹೇಳಿದ್ದಾರೆ, ಈ ಉಪಗ್ರಹಗಳು ಆಕಾಶದ ಮೇಲೆ ಒಂದಕ್ಕೊಂದು ವೇಗವಾಗಿ ಸಂಚರಿಸ್ತಾ ಇರ್ತಾವಂತೆ. ಆವಾಗ ಒಂದಕ್ಕೊಂದು ಉಪಗ್ರಹಗಳು ಡಿಕ್ಕಿ ಹೊಡ್ಕೊಂಡು ತುಂಬ ಅಪಾಯ ಆಗೋ ಸಾಧ್ಯತೆ ಇರುತ್ತಂತೆ. ಈ ಥರ ಡಿಕ್ಕಿ ಹೊಡ್ಕೊಂಡು ಆಗುವಂತಹ ಘರ್ಷಣೆಗೆ ಕೆಸ್ಲರ್ ಸಿಂಡ್ರೋಮ್ ಅಂತ ಕರೀತಾರಂತೆ. ಏನಾಗುತ್ತೆ ಅಂತ ಹಿಂಗೇನಾದರೂ ಜಾಸ್ತಿ ಒಂದಕ್ಕೊಂದು ಈ ಥರ ಸಮಸ್ಯೆ ಆದರೆ ನಮ್ಮ ಭೂಕಕ್ಷೆಯನ್ನು ಬಳಸುವುದೇ ಕಷ್ಟ ಆಗಬಹುದು ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಇದೇನಾದರೂ ಜಾಸ್ತಿ ಆದರೆ ಭೂಕಕ್ಷೆಯನ್ನು ಬಳಸೋದೇ ಕಷ್ಟ ಆಗ್ಬೋದು ಅಂತ ಹೇಳ್ತಾರೆ. ಮತ್ತು ಇದೇನು ಅಂದರೆ ಇತ್ತೀಚೆಗೆ ಈ ಆಕಾಶದ ಮೇಲೆ ಕಳಿಸೋವಂಥದ್ದು ತುಂಬ ಸಂಸ್ಥೆಗಳು ಜಾಸ್ತಿ ಆಗೈತೆ. ಮತ್ತು ತುಂಬ ಏನೇನಕ್ಕೋ ಸುಮ್ಮನೆ ಉಪಗ್ರಹಗಳನ್ನ ಉಡಾವಣೆ ಮಾಡ್ತೀರಿ ಅಂತ ಮನಸೋ ಇಚ್ಛೆ ಎಲ್ಲ ದೇಶಗಳು ಉಡಾವಣೆ ಮಾಡ್ತಾವ್ರಕ್ಕ. ಇದರಿಂದ ತುಂಬಾ ಸಮಸ್ಯೆ ಆಗ್ತಾಯಿದೆ. ಆದರೆ ಯಾರಿಗೂ ಇದ್ರ ಅರಿವು ಆಗ್ತಾನೇ ಇಲ್ಲ. ಕಳಿಸೋದ್ರಿ ಒಂದರಿಂದ ಒಂದು ನಾನು ಮುಂದೆ ನೀನು ಮುಂದೆ ಅಂತ ಎಲ್ಲ ದೇಶಗಳು 1000 ಉಪಗ್ರಹಗಳನ್ನ ಕಳಿಸ್ತಾವ್ರೆ. ಇದಕ್ಕೆ ಏನ್ ಮಾಡೋದಕ್ಕ? ನೋಡು, ಪರಿಹಾರ ಏನು ಅಂತ ಕೇಳಿದೆ ಅಲ್ವಾ ವಿಮಲಕ್ಕ? ಇದನ್ನ ಬಾಹ್ಯಾಕಾಶದಲ್ಲಿರೋ ತ್ಯಾಜ್ಯನ ವಿಲೇವಾರಿ ಮಾಡೋದಕ್ಕೆ ತುಂಬ ಮಾರ್ಗೋಪಾಯಗಳಿದೆ. ಆದರೆ ಅವುಗಳನ್ನ ಕಾರ್ಯರೂಪಕ್ಕೆ ತರೋದಿದೆಯಲ್ಲ, ಅದು ತುಂಬ ಕಷ್ಟ. ಮತ್ತು ಅದ್ರ ಕಾರ್ಯರೂಪಕ್ಕೆ ತರೋದಕ್ಕೆ ತುಂಬ ಪ್ರಯೋಗಗಳು ನಡೀತಾ ಇದೆ. ಈಗ ನಾವು ಭೂಮಿ ಮೇಲೆ ಹಸಿ ಕಸ ಒಣ ಕಸ ಅಂತ ಬೇರೆ ಮಾಡಿ ಆ ಕಸನ ಹೇಗೆ ಇದ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಬಟ್ ನೀವ್ ಹೇಳ್ತಾ ಇರೋದು ಅಲ್ಲಿ ಮೇಲೆ ಯಾವ್ದೋ ಲೋಕದಲ್ಲಿ ಕಸ ಎಲ್ಲ ಇದೆ ಅಂತ ಹೇಳ್ತಿದ್ರೆ ಅದನ್ನ ಹೇಗೆ ನಾವು ಬೇರೆ ಮಾಡ್ಸಕ್ಕಾಗುತ್ತೆ, ಅಲ್ಲಿಂದ ಹೇಗೆ ತೆಗಿಯಕ್ಕಾಗುತ್ತೆ ಅನ್ನೋದು ಏನನ್ನ ಪರಿಹಾರ ಕೊಟ್ಟವ್ರ? ಅಂದರೆ ನೀನು ಒಳ್ಳೆ ಪ್ರಶ್ನೆನೇ ಕೇಳಿದೆ. ನನಗೆ ಈ ಪೇಪರಲ್ಲಿ ಕೊಟ್ಟಿರೋ ಇದ್ರ ಪ್ರಕಾರ ಆ ಥರ ಏನು ಅಲ್ಲಿ ತ್ಯಾಜ್ಯಗಳನ್ನ ವಿಂಗಡಣೆ ಮಾಡೋಕ್ಕಾಗಲ್ಲ. ಆದರೆ ಇನ್ನೂ ಇದ್ರ ಬಗ್ಗೆ ಪ್ರಯೋಗಗಳು ನಡೀತಾ ಇದೆ. ಇನ್ನೂ ಯಾವುದೇ ಒಂದು ಕಸನ ಅವರು ಆಕಾಶದಿಂದ ಭೂಮಿಗೆ ತಂದೇ ಇಲ್ಲ, ಆಯಿತಾ? ಇನ್ನು ಪ್ರಯೋಗಗಳು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ದೇಶದವರು. ಏನಾದರೂ ತರೋದಕ್ಕೆ ಆಗತ್ತಾ, ತರೋದಾದರೆ ಯಾವ ಥರ ತರಬಹುದು ಏನು ಅಂತ. ಅದರಲ್ಲೂ ಅಲ್ಲಿರೋ ಎಲ್ಲ ಕಸನಂತೂ ತರೋಕ್ಕಾಗಲ್ವಂತೆ. ಏನಾದರೂ ಅಲ್ಲಿಂದ ತರೋ ಕಸ ಉಪಯೋಗ ಆಗುವಂಥದ್ದು ಅಥವಾ ನಮ್ಮ ಭೂಮಿಗೆ ಏನು ತೊಂದರೆ ಆಗದೆ ಇರೋವಂತಹ ಕಸನ ತರಬಹುದಾ ಅಂತ ವಿಜ್ಞಾನಿಗಳು ಇದ್ರ ಪ್ರಕಾರ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾವ್ರಂತಕ್ಕ. ಹಾಗಾದ್ರೆ ಏನ್ ಮಾಡಿದಿರ ಹೋದ್ರೆ ಇದಕ್ಕೆಲ್ಲ ಒಳ್ಳೇದು ನೋಡಕ್ಕ, ಇಲ್ಲಿ ಇವರು ಏನು ಹೇಳೋರೆ ಅಂದರೆ, ಏನು ಮಾಡದೇ ಇರೋದು ಅಂದರೆ ಬಾಹ್ಯಾಕಾಶ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಏನು ಮಾಡದೇ ಇರೋದು ಅಂದರೆ ಒಂದು ಕ್ರಮ ವಿಜ್ಞಾನಿಗಳು ಹೇಳಿದ್ದಾರೆ. ಈ ಕಡಿಮೆ ಎತ್ತರದ ಕಕ್ಷೆಯಲ್ಲಿರುವಂತಹ ಬಾಹ್ಯಾಕಾಶದ ತ್ಯಾಜ್ಯವನ್ನು ಕಾಲಕ್ರಮೇಣ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವ ಸಾಧ್ಯತೆ ಇರುತ್ತಂತೆ. ಹೀಗೆ ಪ್ರವೇಶಿಸುವಾಗ ಉಂಟಾಗುವ ಘರ್ಷಣೆಯಲ್ಲಿ ಅವು ಸುಟ್ಟು ಹೋಗುವ ಸಾಧ್ಯತೆ ಅತ್ಯಧಿಕವಾಗಿರುತ್ತಂತೆ. ನೈಸರ್ಗಿಕವಾಗಿ ನಡೆಯುವ ಈ ಕ್ರಿಯೆ ಮೂಲಕ ಬಾಹ್ಯಾಕಾಶ ತ್ಯಾಜ್ಯಗಳು ವಿಲೇವಾರಿ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಇದರಲ್ಲಿ 2 ಸಮಸ್ಯೆಗಳಿವೆ. ಹೀಗೆ ತ್ಯಾಜ್ಯಗಳು ಭೂಮಿಯ ವಾತಾವರಣವನ್ನು ಪ್ರವೇಶಿಸುವ ಸಾವಿರಾರು ವರ್ಷಗಳು ಬೇಕಂತೆ. ಈ ಅವಧಿಯಲ್ಲಿ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಮತ್ತೆ ಉಪಗ್ರಹಗಳನ್ನು, ರಾಕೆಟ್ಗಳನ್ನು ಕಳಿಸಬಾರದು. ಹೀಗೆ ಕಳಿಸುತ್ತಿದ್ದರೆ ಬಾಹ್ಯಾಕಾಶ ಸೇರುವ ಕೃತಕ ವಸ್ತುಗಳ ಸಂಖ್ಯೆಯು ಅಲ್ಲಿಂದ ವಿಲೇವಾರಿಯಾಗುವ ತ್ಯಾಜ್ಯದ ಸಂಖ್ಯೆಗಿಂತ ಅಧಿಕವಾಗಿರುತ್ತದೆ. ಇದರಿಂದ ತ್ಯಾಜ್ಯದ ಪ್ರಮಾಣ ಕಡಿಮೆಯಾಗುವುದೇ ಇಲ್ಲ. ಅಲ್ಲದೆ ತ್ಯಾಜ್ಯಗಳು ವಾತಾವರಣವನ್ನು ಪ್ರವೇಶಿಸುವಾಗ ದಹನವಾಗಿ ಸೃಷ್ಟಿಯಾಗುವ ಅಪಾಯಕಾರಿ ಅನಿಲ ಮತ್ತು ಹೊಗೆಯು ಓಝೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತಂತೆ. ಈ ಎಲ್ಲ ಕಾರಣಗಳಿಂದ ನಾವು ಸ್ವಲ್ಪ ಉಪಗ್ರಹಗಳನ್ನ ಮೇಲೆ ಕಳಿಸೋದನ್ನ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಅನ್ನೋದು ಇದರ ಅರ್ಥ. ಏನ್ ಗೊತ್ತಾ ಪದ್ಮಕ್ಕ, ಇವಾಗ ನೀವು ಮೇಲೆ ಗ್ರಹಗಳಿಗೆ ಉಪಗ್ರಹಗಳನ್ನ ಕಳ್ಸೋದು ಬೇಡ ಅಂತ ನೀವು ಹೇಳಿದ್ರಿ, ಕಮ್ಮಿ ಮಾಡ್ಕೋಬೇಕು ಅಂತ. ಆದ್ರೆ ಇದನ್ನ ಹೇಳೋದು ಯಾರಿಗೆ ಹೇಳೋದು, ಹೇಗ್ ಮಾಡ್ಬೋದು ಅಂತ. ಕಳ್ಸದೆ ಇರ್ರಿ ಅಂತ ನಿಲ್ಲಿಸ್ರಿ ಅಂತ ಹೇಳಕ್ ಆಗುತ್ತಾ? ಆಗೋದಿಲ್ಲ.
ಹೌದು, ಏನ್ ಮಾಡ್ಬೋದು ಅಂತ ನನ್ನ ಜೊತೆ ಹೇಳಿ. ಈ ತಂತ್ರಜ್ಞಾನಕ್ಕೆ ನಾವು ಹೋಗಿದ್ದೀವಿ, ಮಾಡಲೇಬೇಕು ಏನಾದ್ರೂ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ವಿಮ್ಲಕ್ಕ, ಈ ಅಂತಾರಾಷ್ಟ್ರೀಯ ಸಹಕಾರ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ ಇಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ, ಬಾಹ್ಯಾಕಾಶ ದಟ್ಟಣೆ ನಿರ್ವಹಣೆಯು ಈ ಸಮಸ್ಯೆ ನಿರ್ವಹಣೆ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಕ್ರಮ. ಏನು ಅಂದರೆ, ಬಾಹ್ಯಾಕಾಶ ವಸ್ತುಗಳ ಸಂಘರ್ಷವನ್ನು ತಪ್ಪಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಹಿತಿ ವಿನಿಮಯ ಸಹಕಾರ ಮೊದಲಾದ ಕ್ರಮಗಳಿಂದ ಬಾಹ್ಯಾಕಾಶವನ್ನು ದಕ್ಷತೆ ಮತ್ತು ಸುಸ್ಥಿರವಾಗಿ ಬಳಸಿಕೊಳ್ಳುವುದು ಬಾಹ್ಯಾಕಾಶ ದಟ್ಟಣೆ ನಿರ್ವಹಣೆಯ ಉದ್ದೇಶ. ಇದಕ್ಕೆ ಒಂದು ಅಂತರ್ಸಂಸ್ಥೆ ಬಾಹ್ಯಾಕಾಶ ತ್ಯಾಜ್ಯ ಸಹಕಾರ ಸಮಿತಿ AIDC ಇದನ್ನು ಒಂದು ತ್ಯಾಜ್ಯ ಶೋಧ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಈ ಪ್ರಗತಿಯ ಮೇಲ್ವಿಚಾರಣೆಯಲ್ಲಿ ಸಹಕಾರ ಒದಗಿಸುತ್ತದೆ. ಪ್ರತಿಯೊಂದು ಬಾಹ್ಯಾಕಾಶ ಯೋಜನೆಯು ತ್ಯಾಜ್ಯ ನಿರ್ವಹಣೆ ಮಾಡುವ ಕುರಿತಂತೆ ಈ ಸಮಿತಿ ಶಿಫಾರಸು ಮಾಡುತ್ತಂತೆ. ವಿಶ್ವಸಂಸ್ಥೆಯು ಬಾಹ್ಯಾಕಾಶ ವಿದ್ಯಮಾನ ಕಚೇರಿ ಹಾಗೂ ಬಾಹ್ಯಾಕಾಶ ಶಾಂತಿಯುತ ಬಳಕೆ ಸಮಿತಿಗಳು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ ಸಂಸ್ಥೆಗಳೆನಿಸಿವೆ. ದೀರ್ಘಾವಧಿಯ ಸುಸ್ಥಿರ ಬಾಹ್ಯಾಕಾಶ ಚಟುವಟಿಕೆ ಕುರಿತಂತೆ ವಿಶ್ವಸಂಸ್ಥೆಯು 2018ರಲ್ಲಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿತ್ತು. ಬಾಹ್ಯಾಕಾಶ ಕಾರ್ಯಕ್ರಮಗಳ ಮೂಲಕ ಯಾವ ಸಂಸ್ಥೆಯು ತ್ಯಾಜ್ಯ ಉತ್ಪಾದನೆಗೆ ಕಾರಣವಾಗಬಾರದು ಎಂದು ಎಲ್ಲ ಸರ್ಕಾರಗಳಿಗೆ ಮಾರ್ಗಸೂಚಿ ನಿರ್ದೇಶನಗಳನ್ನು ನೀಡಿತ್ತು. ತ್ಯಾಜ್ಯ ಉತ್ಪಾದನೆ ಕಡಿತಗೊಳಿಸುವ ಕುರಿತಂತೆ ನಾಸಾ, ಐರೋಪ್ಯ ಬಾಹ್ಯಾಕಾಶ ಸಂಸ್ಥೆಗಳು ನಿಯಮಗಳನ್ನು ರೂಪಿಸಿವೆ. ಕಾರ್ಯಾಚರಣೆ ಪೂರ್ಣಗೊಳಿಸಿದ ಉಪಗ್ರಹದ ಇಂಧನ, ಬ್ಯಾಟರಿ ಸಾಮರ್ಥ್ಯಗಳನ್ನು ನಿಷ್ಕ್ರಿಯಗೊಳಿಸುವುದರಿಂದ ಘರ್ಷಣೆ ಆಗುವುದನ್ನು ತಗ್ಗಿಸಬಹುದು ಎಂಬ ಅಂಶವನ್ನು ಉಲ್ಲೇಖಿಸಲಾಗಿದೆ. ಆದರೆ ಉಡಾಯನ ಮಾಡಲಾಗುವ 60% ಉಪಗ್ರಹಗಳಲ್ಲಿ ಈ ಮಾರ್ಗಸೂಚಿಗಳ ಪಾಲನೆಯಾಗುತ್ತಿಲ್ಲ. ಭವಿಷ್ಯದ ತಲೆಮಾರಿಗೆ ಬಾಹ್ಯಾಕಾಶವನ್ನು ಸುರಕ್ಷಿತವಾಗಿ ವರ್ಗಾಯಿಸುವ ಹಲವು ಯತ್ನಗಳು ಕಾರ್ಯರೂಪಕ್ಕೆ ಬರಬೇಕಾಗಿವೆ. ಇಲ್ಲಿ ನಿನಗೆ ಮಾಹಿತಿ ಸಿಕ್ಕಿರಬೇಕು ನೋಡು ವಿಮ್ಲಕ್ಕ. ಅಂದ್ರೆ ತುಂಬಾ ಮಾಹಿತಿ ಕೊಟ್ರಿ ಪದ್ಮಕ್ಕ ನೀವು. ನನಗಂತೂ ಈ ವಿಚಾರಗಳೆಲ್ಲ ಗೊತ್ತೇ ಇರ್ಲಿಲ್ಲ. ಎಲ್ಲ ಸಮಿತಿ ಅಂತೆಲ್ಲ ಮಾಡ್ಕೊಂಡಿದ್ದಾರೆ ಇವರು. ಅಲ್ಲ ವಿಮ್ಲಕ್ಕ, ಇವರು ಸಮಿತಿ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಹಿಂಗೆ ಕಳಿಸ್ಬೇಕು, ಇದಿದೆ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಆದರೆ ನಮಗ್ ಗೊತ್ತೇ ಇಲ್ಲ ಅಕ್ಕ. ಆದ್ರೂ ಇಷ್ಟೆಲ್ಲ ಮಾಡ್ಕೊಂಡಿದ್ರು ಕೇವಲ 60% ಅಷ್ಟು ಉಪಗ್ರಹಗಳನ್ನ ಮಾಡಬೇಕಾದ್ರೆ ಈ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲಂತೆ. ಅದೇ ಇವಾಗ ಬರ್ತಾ ಇರೋದು ದೊಡ್ಡ ತಲೆನೋವು. ಈ ಥರ ನಿಯಮಗಳನ್ನ ಪಾಲನೆ ಮಾಡದೆ ನಾವು ಉಪಗ್ರಹಗಳನ್ನ ಮೇಲೆ ಕಳಿಸ್ತಾ ಇದ್ರೆ ಅದು ಇವತ್ತಲ್ಲ ನಾಳೆ ತೊಂದರೆ ಆಗುತ್ತೆ. ನಮ್ಮ ಭವಿಷ್ಯದ ಜನ್ರೇಷನ್ ಮೇಲೆ ಏನು ಪರಿಣಾಮ ಆಗಬಹುದು ಅಂತಲೇ ಇವ್ರು ಹೇಳ್ತಾ ಇರೋದು. ನಮ್ಮ ಮುಂದಿನ ಭವಿಷ್ಯದ ಮಕ್ಕಳ ಮೇಲೆ ಏನು ಪರಿಣಾಮ ಬೀರಬಹುದು, ಅವರು ಇದೇ ಥರ ಕೇರ್ಲೆಸ್ಸಾಗಿ ಮಾಡಿಕೊಂಡ್ರೆ ಏನು ಆಗಬಹುದು ಅಂತಲೇ ಈ ಸಮಿತಿಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಆದರೆ ಅದೇನಕ್ಕೂ ಪ್ರಯೋಜನಕ್ಕೆ ಬರ್ತಿಲ್ಲ ಅಂತ ಹೇಳ್ತಾವ್ರೆ. ಇದ್ರ ಜೊತೆಗೆ ಇನ್ನೊಂದು ಏನ್ ಗೊತ್ತಾ ಪದ್ಮಕ್ಕ, ಎಷ್ಟೋ ಜನಕ್ಕೆ ಈ ವಿಚಾರಗಳ ಬಗ್ಗೆ ಮಾಹಿತಿನೇ ಇಲ್ಲ. ಈಗ ನೀವ್ ಹೇಳ್ತಾನೆ ನಮಗ್ ಗೊತ್ತಾಗಿದೆ, ಇಲ್ಲಾಂದ್ರೆ ನಮಗೂ ಎಲ್ಲಿ ಗೊತ್ತಾಗ್ತದೆ. ನಿಜ ನಮ್ಮ ಮಕ್ಕಳಿಗೆಲ್ಲ ಏನೇನ್ ತೊಂದ್ರೆ ಆಗುತ್ತೋ ಅನ್ನೋ ಚಿಂತೆ ಆಗ್ತಾ ಇದೆ. ನೀನು ಮಕ್ಕಳಿಗೆ ಏನಾಗತ್ತೋ ಅಂತ ಯೋಚನೆ ಮಾಡ್ತಾ ಇದೀಯಾ? ನಂಗೆ ಇದೆಲ್ಲ ತಲೆಗತ್ಬಿಟ್ಟು ಏನ್ ದಿಕ್ಕೆ ತೋರಿಸ್ತಾ ಇಲ್ಲ. ಏನ್ ನಡೀತಾ ಇದೆಯಪ್ಪ ಅನ್ಸ್ತೈತೆ. ಆಕಾಶ ನೋಡಿದ್ರೆ ನಾವ್ ಅನ್ಕೊಂತೀರಿ ಏನೇನೋ ಮಾಡ್ತಾವ್ರೆ ಅಂತ. ನೋಡಕ್ಕೆ ಚಂದಾಗೈತೆ, ಅಲ್ಲೂ ಇದೆ ಕತೆನಾ? ಕಣಕ್ಕ ರಾಮಕ್ಕ, ನೀನು ಏನಾದರೂ ಇಂಟರ್ನೆಟ್ ನಿನ್ನ ಮೊಮ್ಮಗನ ಹತ್ರ ಇದ್ದರೆ ಅವನ ಹತ್ರ ಕೇಳು. ನಾಸಾ ಇತ್ತೀಚೆಗೆ ಒಂದು ಭೂಮಿ ಚಿತ್ರನ ಬಿಟ್ಟಿದೆಯಂತೆ, ತ್ಯಾಜ್ಯದಿಂದ ಹೆಂಗಿದೆ ಭೂಮಿ ಅಂತ. ನಮ್ಮ ಆಕಾಶದ ಮೇಲೆಗಡೆ ಎಷ್ಟು ತ್ಯಾಜ್ಯ ಇದೆ ಏನು ಅಂತ. ಅದನ್ನು ನೀನು ಗೂಗಲಲ್ಲೋ ಏನೋ ನಿನ್ನ ಮೊಮ್ಮಗನಿಗೆ ಹಾಕಿ ತೋರ್ಸೋಕೆ ಹೇಳು. ನೀನು ನೋಡಿದ್ರೆ ಶಾಕ್ ಆಗಿಬಿಡ್ತೀಯ. ನಮ್ಮ ಭೂಮಿಗಿಂತ ಹೆಚ್ಚು ಕಸ ಐತೆ ಆಕಾಶದಲ್ಲಿ ಅಂತ ಭಯ ಬಿದ್ದೋಗ್ಬಿಡ್ತೀಯ. ಅಲ್ಲ ಪದ್ಮಕ್ಕ, ಇಷ್ಟೆಲ್ಲ ಹೇಳಿದೆ ನಮ್ಗೆ. ಆದ್ರೂ ಆಕಾಶದ ಮೇಲೆ ಕಸ ಇರುತ್ತಲ್ಲ, ಈಗೊಂದು ಕಸ ಇರುತ್ತಾ ಅಂತ ನನಗೆ ಕಿತ್ಲಾಗ್ಬೇಕು ನೋಡಪ್ಪ.
ಅಂತ ಸುಂದರವಾಗಿರೋ ಆಕಾಶದ ಮೇಲೆ ಯಾಕೆ ಕಸ ಐತೆ ಅಂತ ಹೇಳ್ತಿದ್ದಲ್ಲಪ್ಪ, ಹೆಂಗಕ್ಕ ಸಾಧ್ಯ ಅನ್ಸುತ್ತೆ ಕಣಕ್ಕ. ನಿಜ ನಿಜ. ಏನು ಗೊತ್ತಾ, ಈ ತಂತ್ರಜ್ಞಾನ ವಿಜ್ಞಾನ ಅಂತ ಹೇಳ್ಕೊಂಡು ನಾವು ಈಗ ನೋಡು, ಭೂಮಿ ಮೇಲೆ ಆದರೆ 4 ಜನನ ಬಿಟ್ಟು ಕ್ಲೀನ್ ಮಾಡಿಸ್ಬಿಡ್ಬೋದಪ್ಪ. ಆಕಾಶದ ಮೇಲೆ ಹೆಂಗೆ ಕರ್ಕೊಂಡೋಗಿ ಜನನ ಕ್ಲೀನ್ ಮಾಡಿಸೋದು ಕಸನ? ಅದಕ್ಕೆ ಇವರೆಲ್ಲ ಒಂದು ಉಪಾಯ ಕಂಡ್ಕೊಂಡವ್ರಂತೆ. ಈ ಒಂದು ಕನ್ನಡದಲ್ಲ ಇದನ್ನು ಮಸಣ ಕಕ್ಷೆ ಅಂತ ಕರೀತಾರಂತೆ. ಅಂದರೆ ಹೆಚ್ಚು ದಟ್ಟಣೆ ಇಲ್ಲದ ಕಕ್ಷೆಗಳಿಗೆ ಈ ತ್ಯಾಜ್ಯವನ್ನು ದೂಡುವುದು ಸಹ ಒಂದು ಪರಿಣಾಮಕಾರಿ ಮಾರ್ಗೋಪಾಯ ಎಂದು ಪ್ರತಿಪಾದಿಸಲಾಗಿದೆ. ಯಾವುದೇ ಕಾರ್ಯಾಚರಣೆ ಬಳಕೆಯಾಗದೇ ಇರುವ ಉಪಗ್ರಹಗಳು, ರಾಕೆಟ್ನ ಕವಚ ಮತ್ತು ಬಿಡಿ ಭಾಗಗಳು, ಛಿದ್ರವಾಗಿರುವ ಉಪಕರಣಗಳನ್ನು, ಬಾಹ್ಯಾಕಾಶ ಬಲೆ ಅಥವಾ ಬಾಣಿಲೆಯಂತೆ ಪರಿಕರಣಗಳನ್ನು ಬಳಸಿ ಕಲೆ ಹಾಕುವುದು, ಅನಂತರ ಹೆಚ್ಚು ಬಳಕೆಯಲ್ಲಿ ಇರದ ಕಕ್ಷೆಗಳತ್ತ ಅವನ್ನು ಒಯ್ದು ಬಿಡುಗಡೆ ಮಾಡುವುದು ಅಂತ ಹೇಳಿದಾರಂತೆ. ಅಂದರೆ ಅರ್ಥ ಮಾಡ್ಕೊ, ಈಗ ಏನು ಈ ರಾಕೆಟ್ ಬಿಡಿ ಭಾಗಗಳು ಎಲ್ಲ ಅಲ್ಲಿ ಕವಚಗಳು ಉಪಗ್ರಹಗಳದೆಲ್ಲ ಕಸ ಥರ ಇರುತ್ತೋ, ಇವರು ಇಲ್ಲೇನೆ ಕೂತ್ಕೊಂಡು ಒಂದು ಬಾಣಲಿ ಥರ ಒಂದು ಇದನ್ನು ಕಳಿಸೋದು ಮೇಲೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಮ್ಮದು ಆಕಾಶದಲ್ಲಿ ಎಷ್ಟೊಂದು ಬೇರೆ ಬೇರೆ ಕಕ್ಷೆಗಳೆಲ್ಲ ಇದಾವಲ್ಲ, ನಮ್ಗೆ ಅಷ್ಟೋ ಗೊತ್ತಿದೆಯಲ್ಲ, ಆ ಕಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಕಕ್ಷೆಗೆ ತೊಗೊಂಡೋಗಿ ಅದನ್ನು ತಳ್ಳೋದಂತೆ. ಮುಂದೆ ಇದರಿಂದ ಸಮಸ್ಯೆ ಆಗದೇ ಇರಲಿ ಅಂತ. ಅಂದರೆ ಬೇರೆ ಬೇರೆ ಉಪಗ್ರಹಗಳನ್ನ ಬಿಟ್ಟಾಗ ಒಂದಕ್ಕೊಂದು ಘರ್ಷಣೆ ಆದಾಗ ಸಮಸ್ಯೆ ಉಂಟಾಗಬಹುದು ಅಂತ ವಿಜ್ಞಾನಿಗಳದು. ಅದಕ್ಕೆ ಇವಾಗ ಇರೋ ಅಂತಹದನ್ನ ಒಂದು ಸ್ವಲ್ಪ ಬೇರೆ ಕಡೆ ಕಳಿಸ್ಬಿಡೋದು. ಈಗ ನಾವು ಬೆಂಗಳೂರಲ್ಲಿ ಭೂಮಿ ಮೇಲೆ ಕಸಗಳನ್ನ ಮಾಡ್ತಿರಲ್ಲ, ಇಲ್ಲಿಂದ ಕಸ ಜಾಸ್ತಿ ಇರೋದನ್ನ ತುಂಬ್ಕೊಂಡೋಗಿ ಇನ್ನೊಂದು ಊರಲ್ಲಿ ಹಾಕ್ಬಿಟ್ಟು ಬರೋದು, ಇನ್ನೊಂದು ಊರಲ್ಲೇ ಇನ್ನೊಂದು ಊರಿಗೆ ಹಾಕ್ಬಿಟ್ಟು ಬರೋದು. ಹಾಗೆ ಇವರು ಅಲ್ಲಿ ಜಾಸ್ತಿ ಕಸ ಆದಾಗ ಇನ್ನೊಂದು ಕಕ್ಷೆಗೆ ಹಾಕೋದು ಅಂತ ಹೇಳವ್ರೆ. ಇದ್ರ ಬಗ್ಗೆ ಇನ್ನೊಂದಷ್ಟು ಪೇಪರಾಗಿ ಏನು ಕೊಟ್ಟವ್ರೆ ಅಂದರೆ, ಈ ಕಾರ್ಯಾಚರಣೆಗೆ ಅಗತ್ಯವಿರುವ ಉಪಕರಣಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯಗಳು ಜಗತ್ತಿನ ಹಲವೆಡೆ ನಡೆಯುತ್ತಿದೆ ಅಂತೆ. ಸುರೇ ಸ್ಯಾಟಲೈಟ್ ಟೆಕ್ನಾಲಜಿ SSTL ಎಂಬ ಕಂಪನಿ 2019ರಲ್ಲಿ ಬಾಹ್ಯಾಕಾಶದಲ್ಲಿನ ತ್ಯಾಜ್ಯವನ್ನು ತನ್ನತ್ತ ಸೆಳೆದುಕೊಳ್ಳುವ ಒಂದು ಉಪಕರಣವನ್ನು ಅಭಿವೃದ್ಧಿಪಡಿಸಿತ್ತಂತೆ. ಅದರ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿತ್ತಂತೆ. ಈ ಒಂದು ಮಿಷಿನ್ಗೆ ಇವರು ಮುಳ್ಳುಗುದ್ದಲಿ ಥರ ಅದನ್ನು ಒಂದು ರೆಡಿ ಮಾಡಿದ್ರಂತೆ. ಆ ಉಪಗ್ರಹ ಹೆಂಗಿತ್ತು ಅಂತ ನಾವು ಕನ್ನಡದಲ್ಲಿ ಕೇಳೋದಾದರೆ, ಅದು ನಮ್ಮ ಮುಳ್ಳುಗುದ್ಲಿ ಇರುತ್ತಲ್ಲ ಆ ಥರ ಇತ್ತಂತೆ. ಇದು ತ್ಯಾಜ್ಯನೆಲ್ಲ ಸಂಗ್ರಹಿಸಿ ಆ ಮಸಣ ಕಕ್ಷೆಗೆ ಬಿಟ್ಬಿಟ್ಟು ಬರ್ತಾ ಇತ್ತಂತೆ. ಇದು ಯಾವ್ಯಾವ ದೇಶ ಇದಕ್ಕೆ ಜಂಟಿಯಾಗಿ ಕೆಲಸ ಮಾಡಿತ್ತು ಅಂದರೆ, ಸಿಂಗಾಪುರದ ಆಸ್ಟ್ರೋಸ್ಕೇಲ್ ಎಂಬ ಕಂಪನಿ ಜಂಟಿಯಾಗಿ ಈ ಒಂದು ಪ್ರಯೋಗನ ನಡೆಸಿತ್ತಂತೆ. ಹಾಗೆ ಐರೋಪ್ಯ ಬಾಹ್ಯಾಕಾಶ ಸಂಸ್ಥೆ ಇದ್ರ ಸಹಯೋಗದೊಂದಿಗೆ ಸ್ವಿಟ್ಜರ್ಲ್ಯಾಂಡಿನ ಕ್ಲಿಯರ್ ಸ್ಪೇಸ್ ಎಂಬ ಕಂಪನಿಯು ಇಂತಹದ್ದೇ ಉಪಕರಣವನ್ನು ಅಭಿವೃದ್ಧಿಪಡಿಸುತ್ತಿತ್ತಂತೆ. ಇದು ಮೋಸ್ಟ್ಲಿ 2025ರಲ್ಲಿ ಇದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಬೇಕು ಅಂತ ಒಂದು ಗುರಿ ಹಾಕ್ಕೊಂಡಿದ್ದಾರಂತೆ. ಒಟ್ಟಿನಲ್ಲಿ ಎಲ್ಲರೂ ಮಾತಾಡಿ ನಮ್ಮ ಕಕ್ಷೆ ಅಂದರೆ ಬಾಹ್ಯಾಕಾಶದಲ್ಲಿರೋ ಕಸಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಬೇಕು ಅಂತ ಒಂದು ಮಾಡ್ಕೊಂಡಿದ್ದಾರಂತೆ. ಆದರೆ ಇಲ್ಲೊಂದು ಸಮಸ್ಯೆ ಐತೆ ನೋಡು. ಇದನ್ನೇನೋ ಮಾಡ್ಕೊಂಡಿದ್ದಾರೆ, ಹೋಗಿ ಅದನ್ನು ಗಲೀಜನ್ನು ತರಬೇಕು ಮಾಡಬೇಕು ಅಂತ. ಅಂದರೆ ಇದು ಈ ತಂತ್ರಜ್ಞಾನ ಅಂತ ಹೇಳಿದಾಗ ಇದರಲ್ಲಿ ತುಂಬ ವಿಷಯಗಳಿರುತ್ತಕ್ಕ ನಾವು ತಿಳ್ಕೊಳೋ ಅಂಥದ್ದು. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಥರ ಬಾಹ್ಯಾಕಾಶದಲ್ಲಿರುವ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಯಾವುದೇ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ರು ಅದರ ಜೊತೆಯಲ್ಲಿ ದೊಡ್ಡ ಒಂದು ಅಪಾಯ ಇದೆಯಂತೆ. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ವಿಜ್ಞಾನಿಗಳು ತ್ಯಾಜ್ಯ ವಿಲೇವಾರಿ ತಂತ್ರಜ್ಞಾನವನ್ನು ಸಕ್ರಿಯವಾಗಿರುವ ಉಪಕರಣಗಳನ್ನು ನಾಶ ಮಾಡಲು ಬಳಕೆ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಮೂಲಕ ಒಂದು ದೇಶವು ಮತ್ತೊಂದು ದೇಶದ ಬಾಹ್ಯಾಕಾಶ ಸ್ವತ್ತುಗಳನ್ನು ನಾಶ ಮಾಡಬಹುದು ಮತ್ತು ಈ ಮೂಲಕ ಆ ದೇಶದ ಸಂಪರ್ಕ ಸಂವಹನ ಸಂಸ್ಥೆ, ಹವಾಮಾನ ಮುನ್ಸೂಚನೆ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆಗಳನ್ನು ನಿಷ್ಕ್ರಿಯಗೊಳಿಸುವ ಅಪಾಯವಿರುತ್ತೆ ಅಂತ ಈ ಒಂದು ಕೆಲವೊಂದು ಅಭಿಪ್ರಾಯಗಳು, ವಿಜ್ಞಾನಿಗಳು ಇದ್ರ ಬಗ್ಗೆ ಅಭಿಪ್ರಾಯ ಪಟ್ಟವರಂತೆ. ಅಂದರೆ ಈಗ ನಾವು ಒಂದೊಂದು ದೇಶನೂ ಒಂದೊಂದು ವಿಷಯಕ್ಕಾಗಿ ನಾವು ಬಾಹ್ಯಾಕಾಶಕ್ಕೆ ಉಪಗ್ರಹಗಳನ್ನ ಕಳಿಸಿರ್ತೀವಿ.
ಈಗ ಯಾರಿಗಾದರೂ ಈ ಬಾಹ್ಯಾಕಾಶ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದಕ್ಕೆ ಅಂತ ಕಂಪನಿಗಳಿಗೂ ಅಥವಾ ಇವ್ರು ಏನು ಡೆವಲಪ್ಮೆಂಟ್ ಅಂತ ಎಲ್ಲರೂ ಮಾಡ್ತಿದ್ದಾರೋ ಅವ್ರಿಗೆ ಕೊಟ್ಟರೆ ಅವರು ನಾಳೆ ದಿವಸ ಏನಾದರೂ ಬೇರೆ ಬೇರೆ ದೇಶದ ವಿಷಯಗಳನ್ನ ನಿಷ್ಕ್ರಿಯಗೊಳಿಸ್ಬೋದಾ, ಅಂದರೆ ಕೆಲಸ ಮಾಡದೇ ಇರೋ ಥರ, ಅಥವಾ ಕದಿಯೋದು ಅಂತ ಹೇಳ್ತಾರಲ್ಲ, ನಮ್ಮ ಬೇರೆ ಬೇರೆ ದೇಶದ ವಿಷಯಗಳನ್ನ ಕತ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಬಿಡ್ಬಹುದು ಅಂತ ಒಂದು ಕಡೆ ವಿಜ್ಞಾನಿಗಳು ಎಚ್ಚರಿಕೆನೂ ನೀಡ್ತಾ ಇದ್ದಾರಂತೆ. ಈ ತ್ಯಾಜ್ಯನ ವಿಲೇವಾರಿ ಮಾಡೋದಕ್ಕೂ ಮುಂಚೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಹೇಳ್ತಾವ್ರಂತಪ್ಪ. ಇದಿಷ್ಟು ಈ ಬಾಹ್ಯಾಕಾಶದ ತ್ಯಾಜ್ಯದ ಬಗ್ಗೆ ಈ ಪತ್ರಿಕೆಯಲ್ಲಿರುವಂತಹ ವಿಷಯ. ತುಂಬಾ ಚೆನ್ನಾಗಿತ್ತು ಪದ್ಮಕ್ಕ. ಇಷ್ಟೊಂದ್ ಮಾಹಿತಿ ಐತೆ. ನಾವ್ ಅನ್ಕೊಂತೀರಿ ಶಾಲೆಗಳಲ್ಲಿ ಹೇಳೋದೇ ಜಾಸ್ತಿ ಅಂತ. ಇಲ್ಲಿ ನೋಡಿದ್ರೆ ಪುಸ್ತಕಕ್ಕೆ ಮೀರಿದ ಜ್ಞಾನ ಇಲ್ಲ ಇದು ನೋಡಿ. ನಿಜ ರಾಮಕ್ಕೂ. ನಾನು ತುಂಬಾ ದಿವಸದ ಮೇಲೆ ಇಲ್ಲಿ ಬಂದಿರೋದಕ್ಕೆ ಎಷ್ಟು ಒಳ್ಳೆ ವಿಚಾರ ತಿಳ್ಕೊಂಡೆ ಅಂದ್ರೆ, ವಿಚಾರ ತಿಳ್ಕೊಳೋದ್ರ ಜೊತೆಗೆ ಯೋಚನೆ ಮಾಡ್ಬೇಕಾಗಿರೋಂತ ವಿಚಾರನೂ ಐತೆ ಇದ್ರಲ್ಲಿ. ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ ಪದ್ಮಕ್ಕ. ನಿಜ ನಿಜ. ನಾವೆಲ್ಲ ಯಾವ ದಿವಸ ಟೆಕ್ನಾಲಜಿ ನಾವು ಅಷ್ಟು ಮುಂದೆ ಇದ್ದೀವಿ, ಇಷ್ಟು ಮುಂದೆ ಇದ್ದೀವಿ, ನಾವು ತಂತ್ರಜ್ಞಾನದಲ್ಲಿ ಹಂಗೆ ಹಿಂಗೆ ಅನ್ಕೊತೀವಿ. ಬಟ್ ಅದೇ ತಂತ್ರಜ್ಞಾನ ಒಂದು ದಿವಸ ಏನು ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂದಿನ ನಮ್ಮ ಮಕ್ಕಳಿಗೆ ನಾವೇನು ಬಿಟ್ಟು ಹೋಗ್ತೀವಿ, ಏನು ಇಟ್ಟೋಗ್ತೀವಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅದು ದಿಟ್ಟನೆ ಬಿಡಪ್ಪ. ಅಯ್ಯೋ, ನಮ್ ಮುಂದಿನ ಮಕ್ಳುಗಳ ಏನ್ ಮಾಡ್ತಾವೋ ಏನ್ ಕಥೆನೋ ದೇವ್ರಿಗೆ ಗೊತ್ತು. ಅಲ್ಲ ಕಣಕ್ಕ, ಪ್ರತಿಯೊಂದು ದೇಶಕ್ಕೂ ಇವತ್ತು ತಂತ್ರಜ್ಞಾನ ಮುಖ್ಯ. ಆದರೆ ಆ ತಂತ್ರಜ್ಞಾನ ಹೆಚ್ಚು ಆಗಬಾರ್ದು. ಅಂದರೆ ನಾವಿವಾಗ ಇಷ್ಟೊತ್ತು ಇದನ್ನು ಓದಿದ ಪ್ರಕಾರ, ತಿಳ್ಕೊಂಡಿದ್ದ ಪ್ರಕಾರ ಏನು ಅಂದರೆ, ನಮಗೆ ಉಪಗ್ರಹಗಳನ್ನ ಕಳಿಸೋ ಅವಶ್ಯಕತೆ ಇದೆ. ಆದರೆ ಅದನ್ನು ಅತಿಯಾಗಿ ಕಳಿಸೋದು ಮತ್ತು ಅಲ್ಲಿ ಹೋಗಿ ಸಮಸ್ಯೆ ಉದ್ಭವಿಸೋದನ್ನು ನಾವು ಹೆಂಗಾದರೂ ಅದನ್ನು ನಿಯಂತ್ರಿಸಬೇಕು. ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅನಿಸುತ್ತೆ. ತುಂಬ ಅಭಿವೃದ್ಧಿ ತಂತ್ರಜ್ಞಾನ ಅಂತ ಹೋಗಿ ಎಲ್ಲೋ ಒಂದು ಕಡೆ ನಾಳೆ ದೊಡ್ಡದಾದ ಒಂದು ಸಮಸ್ಯೆನ ತಂದುಕೊಳ್ಳೋದು ಬೇಡ ಅಂತ ಅನಿಸುತ್ತೆ. ನಮಗಿಂತ ಬುದ್ಧಿಜೀವಿಗಳು ಎಷ್ಟೊಂದು ಜನ ವಿಜ್ಞಾನಿಗಳಂತೆ, ಅವರಂತೆ ಇವರಂತೆ ಯಾರ್ಯಾರೋ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಒಂದು ಪರಿಹಾರ ತರಬೇಕು. ನಮಗೆ ನಿಮಗೆ ಏನು ಗೊತ್ತಿದೆ? ಎಲ್ಲೋ ಒಂದಿಷ್ಟು ಪೇಪರಾಗಿ ಹಿಂಗೆಲ್ಲ ಬಂದಾಗ ತಿಳ್ಕೊತೀವಿ ಅಷ್ಟೇ. ಏನ್ ಗೊತ್ತಾ, ಈಗ ಮೊಬೈಲ್ ನಲ್ಲೆಲ್ಲ ಆಪ್ ಈ ಆಪ್ ಅಂತ ಅದು ಇದು ಬಿಡ್ತಾರೆ. ನಮ್ ಮಕ್ಳುಗಳು ಏನಾಗ್ತಾರೆ, ಎಲ್ಲಾ ಆಪ್ಗಳಲ್ಲೂ ಡೌನ್ಲೋಡ್ ಮಾಡ್ಕೊಳೋದಂತೆ, ಅದ್ರಲ್ಲಿ ಗೇಮ್ಸ್ ಗಳು ಆಡೋದಂತೆ, ಹಿಂಗೆಲ್ಲ ಮಾಡ್ತಾರೆ. ಹಿಂಗೆಲ್ಲ ಮಾಡಿದಾಗ ಲಾಸ್ಟ್ ಏನಾಯ್ತಾರೆ, ಒಂದು ಮಕ್ಳು ಓದೋದ್ರ ಮೇಲೆ ಕಮ್ಮಿ ಮಾಡ್ತಾರೆ, ಇನ್ನ ಒಂದು ಮೊಬೈಲ್ ಹಾಳಾಗುತ್ತೆ. ಹಂಗೆ ಇವಾಗ ನೀವ್ ಹೇಳಿದ ವಿಷಯ ತಗೊಂಡ್ರೆ, ಇವ್ರ ಎಷ್ಟೋ ರಾಕೆಟ್ಗಳು ಅದು ಇದು ಅಂತ ಬಿಟ್ಟು ಏನಾಗುತ್ತೆ, ನಾಳೆ ಅದು ನಮ್ಮ ಮೇಲೆ ಪರಿಣಾಮ ಬೀರೋದು. ಕಣಕ್ಕ, ನೀನು ಮೊಬೈಲ್ ಅಂದಿದ ತಕ್ಷಣ ನನಗೂ ಗೊತ್ತಾಯಿತು. ನಾನು ಈ ಟಿ ವಿ ಮೊಬೈಲ್ಗಳು ಇವೆಲ್ಲ ಹೆಂಗೆ ಕೆಲಸ ಮಾಡ್ತವೆ ಅಂತ ನನಗೂ ತಲೆ ಕೆಟ್ಟೋಗಿತ್ತು. ಅದಕ್ಕೂ ಇದೆ, ಉಪಗ್ರಹನ ಮೇಲೆ ಕಳಿಸಿ ಅದು ಕೆಲಸ ಮಾಡಿದ್ರೇ ನಿನ್ನ ಮೊಬೈಲು ವರ್ಕ್ ಆಗೋದು. ಇಲ್ಲಾಂದರೆ ನಿನ್ನ ಮೊಬೈಲ್ ಏನು ಕೆಲಸ ಮಾಡಲ್ಲ. ಅದಕ್ಕೆ ಇವತ್ತು 7G 4G 8G 9G 10G ಅಂತ ಉಪಗ್ರಹಗಳನ್ನ ಒಂದ್ರಿಂದ ಕಳಿಸಿ ನಮ್ಮ ಮೊಬೈಲ್ಗಳನ್ನ ಮುಟ್ಟಿದ್ರೆ ಮೊಬೈಲು, ಇಟ್ಟರೆ ಮೊಬೈಲು, ತಿಂಗಳಿಗೂ ಒಂದೊಂದು ಹೊಸ ಮೊಬೈಲ್ಗಳು ಹಂಗೆ ಡೆವಲಪ್ ಮಾಡ್ತಾವ್ರೆ ನೋಡು ತಂತ್ರಜ್ಞಾನನ. ಇದರಿಂದ ತೊಂದರೆ ಅನುಭವಿಸ್ತಾ ಇರೋದಂತೂ ನಾವುಗಳೇ ಅಲ್ವಪ್ಪ. ಗೊತ್ತಿಲ್ಲ ವಿಮ್ಲಕ್ಕ, ಏನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ತೊಂದ್ರೆನೇ ಆಗುತ್ತೋ, ಇದರಿಂದ ಉಪಯೋಗನೇ ಆಗುತ್ತೋ. ನಾನಿನ್ ಬರ್ತೀರಿ, ನನಗೆ ಕೆಲಸ ಐತೆ. ಕುಕ್ಕರ್ ಇಟ್ಟು ಬಂದಿದ್ದೆ, ಅದೇನಾಗತ್ತೋ ಒಂದು ಗೊತ್ತಿಲ್ಲ. ನನ್ಗೆ ಬರ್ತೀನಿ ಕಣಪ್ಪ. ಆಯ್ತು ನಾನು ಹೊಡ್ತೀನಿ ಬರ್ಲಕ್ಕ, ಬಟ್ಟೆ ಹಾಕ್ಬೇಕು ಒಗೆಯಕ್ಕೆ. ಆಯ್ತು ಹೋಗ್ರಮ್ಮ, ನಂಗೂ ಟೈಮ್ ಆಯಿತು, ನಾನು ಹೋಗ್ತೀನಿ. ಈ ಪೇಪರ್ನ ಹಿಡ್ಕೊಂಡು ಹೋಗಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬೇಕು. ನಂಗೆ ಯಾಕೋ ತುಂಬ ಕುತೂಹಲ ಐತೆ ಈ ಬಾಹ್ಯಾಕಾಶದ ತ್ಯಾಜ್ಯ ಅಂದರೆ ಏನು ಅಂತ. ಇನ್ನು ಸ್ವಲ್ಪ ವಿಷಯ ತಿಳ್ಕೊಂತೀನಿ ನಾನು ಬರ್ತೀನಕ್ಕೋ. ಸರಿ ಪದ್ಮಕ್ಕ, ಮತ್ತೆ ಬರೋವಾಗ ಎಲ್ಲಾರು ಇನ್ನಿನ್ನು ಇದ್ದು ಕರ್ಕೊಂಬಂದ್ರಿ. ಎಲ್ಲಾರು ತಿಳ್ಕೊಂಡ್ಲಿ ಇರ್ತಾವ ನಾ ಜಲ್ದಿ ಕಟ್ಟೆಗೆ. ಹೂಕಳಕ್ಕ ಇಂಥದೊಂದು ವಿಷಯ ತಗೊಂಬ ಮುಂದೆ ಬರ್ಬೇಕಾದ್ರೆ. ಆಯ್ತಕ್ಕ, ಬರ್ತೀನಕ್ಕ. ಸರಿ ಕಣಕ್ಕ, ನಾನು ಬರ್ತೀನಿ ಕಣಕ್ಕ. ಸರಿ.
ಕೇಳುಗರೆ, ಇಲ್ಲಿ ತನಕ ಕಾರ್ಯಕ್ರಮ ಕೇಳಿದ್ರಲ್ಲ, ಜಗಲಿಕಟ್ಟೆ ಕಾರ್ಯಕ್ರಮ. ನಮ್ಮ ಅನೇಕ ಹಿರಿಯರು ಇಲ್ಲಿ ಕೂತು ಈ ಒಂದು ಬಾಹ್ಯಾಕಾಶದಲ್ಲಿ ಇರುವಂತಹ ಕಸದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಖಂಡಿತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ನಮ್ಮ ಮೇಲ್ ID radioactive 90.4 mszcr@gmail.com. ಹಾಗೆ ಈ ಒಂದು ಕಾರ್ಯಕ್ರಮ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ iRadio ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್. ಆಕ್ಟಿವ್. ಆಕ್ಟಿವ್.